ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮಾಡಿರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜಗನ್ ಕಾನೂನಿನ ಸಮರವನ್ನ ಸಾರಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ಮೂಲಕ ತಿರುಪತಿಯ ಲಾಡು ವಿಚಾರಕ್ಕೆ ಲಡಾಯಿ ಮುಂದುವರೆದಿದೆ. ಆಂಧ್ರದಲ್ಲಿ ಮಾಜಿ ಸಿಎಂ ವರ್ಸಸ್ ಹಾಲಿ ಸಿಎಂ ಫೈಟ್ ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪ. ಸಿಎಂ ಚಂದ್ರಬಾಬು ನಾಯ್ಡು ವಿರುದ್ಧ ಜಗನ್ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಆಂಧ್ರ ಪ್ರದೇಶದ ಹೈಕೋರ್ಟ್ನ ಮೆಟ್ಟಿಲೇರಿದ್ದಾರೆ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ. ಹಾಲಿ ನ್ಯಾಯಾಧೀಶರ ತನಿಖೆಗೆ ಅವರು ಒತ್ತಾಯಿಸಿರುವಂಥದ್ದು. ಬುಧವಾರ ಅರ್ಜಿಯನ್ನು ಕೈಗೆತ್ತಿಕೊಳ್ಳುವುದಾಗಿ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಒಂದು ಕಡೆ ರಾಜಕೀಯ ಆರೋಪ ಪ್ರತ್ಯಾರೋಪ, ಮತ್ತೊಂದು ಕಡೆ ಕಾನೂನು ಸಮರ, ಮಗದೊಂದು ಕಡೆ ತನಿಖೆ. ಇದರ ನಡುವೆ ಈ ಲಡ್ಡು ವಿಚಾರಕ್ಕೆ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ಒಂದು ಪ್ರೆಸ್ ಮೀಟನ್ನು ಮಾಡಿ ಚಂದ್ರಬಾಬು ನಾಯ್ಡು ಅವರು ನೇರವಾಗಿ ವೈಎಸ್ಆರ್ ಕಾಂಗ್ರೆಸ್ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದರು. ಅದಕ್ಕೆ ಒಂದಿಷ್ಟು ದಾಖಲೆಗಳನ್ನು ಕೂಡ ರಿಲೀಸ್ ಮಾಡಿದರು. ಈ ಬೆಳವಣಿಗೆಗಳ ನಡುವೆ ಆಂಧ್ರ ರಾಜಕಾರಣದಲ್ಲಿ ಲಡ್ಡು ವಿಚಾರಕ್ಕೆ ಆರೋಪ ಪ್ರತ್ಯಾರೋಪ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಇನ್ನು ಎಲ್ಲ ಬೆಳವಣಿಗೆಗಳ ನಡುವೆ ತಿರುಪತಿ ಲಡ್ಡು ಪ್ರಸಾದಕ್ಕೆ ಯಾವುದೇ ರೀತಿಯ ದನದ ಕೊಬ್ಬು ಅಥವಾ ಯಾವುದೇ ಪ್ರಾಣಿಯ ಕೊಬ್ಬನ್ನು ಬಳಕೆ ಮಾಡಿಲ್ಲ. ನಾವು ಯಾವುದೇ ತನಿಖೆಗೆ ಸಿದ್ಧ. TTDಗೆ ತುಪ್ಪ ಪೂರೈಕೆ ಮಾಡಿದಂತಹ ತಮಿಳುನಾಡು ಕಂಪನಿಯೊಂದು ರಿಯಾಕ್ಟ್ ಮಾಡಿರುವಂಥದ್ದು, ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. TTDಗೆ ಪತ್ರ ಬರೆದಿದೆ ತುಪ್ಪ ಪೂರೈಕೆಯ ಕಂಪನಿ. ಒಂದು ಕಡೆ ಪ್ರಾಣಿಗಳ ಕೊಬ್ಬು ಬಳಕೆ ಆಗಿದೆ ಅಂಥೇಳಿ CM ದಾಖಲೆಗಳನ್ನು ರಿಲೀಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಏನು ಇಲ್ಲಿಯವರೆಗೂ TTDಗೆ ತುಪ್ಪವನ್ನು ಪೂರೈಕೆ ಮಾಡ್ತಾ ಇದ್ವು ಕಂಪನಿಗಳು, ಅವುಗಳು ಕೂಡ ಯಾವುದೇ ರೀತಿಯ ಪ್ರಾಣಿಗಳ ಕೊಬ್ಬು ಮಿಶ್ರಣ ಆಗಿಲ್ಲ ಅನ್ನೋದನ್ನು ನಾವು ಸಮರ್ಥಿಸಿಕೊಳ್ತೇವೆ. ಈ ವಿಚಾರದಲ್ಲಿ ಯಾವುದೇ ತನಿಖೆಗೂ ಕೂಡ ಸಿದ್ಧ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ತಮಿಳುನಾಡಿನ ಕಂಪನಿಯೊಂದು ಇದೇ ವಿಚಾರಕ್ಕೆ ಈಗ ಪತ್ರವನ್ನು ಕೂಡ ಬರೆದಿದೆ. ತುಪ್ಪ ಪೂರೈಕೆಯ ಕಂಪನಿ ಇದು. ನಾವು ಯಾವುದೇ ರೀತಿಯ ಪ್ರಾಣಿಯ ಕೊಬ್ಬನ್ನು ಮಿಶ್ರಣ ಮಾಡಿಲ್ಲ, ಬಳಕೆ ಮಾಡಿಲ್ಲ. ಆಂಧ್ರ ಸಿಎಂ ಕೊಟ್ಟಿರುವಂತಹ ಹೇಳಿಕೆ ತಪ್ಪು ಅನ್ನುವಂತಹ ಅರ್ಥದಲ್ಲಿ ಈಗ ಪತ್ರವನ್ನು ಬರೆದಿರುವಂಥದ್ದು.